ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಲಾಗ್. ಹೇಗೆ ಹೋಗುತ್ತೆ, ಏನೆಲ್ಲ ಆಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಏನೇನಾಗುತ್ತೆ, ಏನೆಲ್ಲ ಇಂಟ್ರೆಸ್ಟಿಂಗ್ ನಿಮಗೆ ತೋರಿಸ್ಬೋದು ಅನಿಸುತ್ತೆ. ಸೊ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಅವರ್ ಚಾನಲ್. ಸೊ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಒಂದು ಎಂಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬನ್ನಿ, ಇವತ್ತಿನ ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಗಾಯ್ಸ್, ಇವತ್ತು ಬೆಳಗ್ಗೆನೇ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ತಾ ಇದ್ದೀನಿ. ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಭಾನುವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಇವತ್ತು ಪೂಜೆ ಎಲ್ಲ ಇರುತ್ತೆ. ಯೂಶ್ವಲಾಗಿ ಎಲ್ಲರೂ ಸಂಡೇ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮನೆ ವಾರ ಆಗಿರೋದ್ರಿಂದ ಅವತ್ತೊಂದು ದಿನ ಮೊದಲು ಪೂಜೆ ಎಲ್ಲ ಮಾಡಿ ಆನಂತರ ರೆಸ್ಟು ಅದೆಲ್ಲ ಕೂಡ ಆಗುತ್ತೆ. ಸೊ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಭಾನುವಾರ ಪೂಜೆ ಕೆಲಸ ದೇವ್ರ ಮನೆ ಕೆಲಸ ನನ್ನ ಹಸ್ಬೆಂಡೇ ಮಾಡುವಂಥದ್ದು. ಬಟ್ ಈ ವಾರ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಸೊ ಹೂವೆಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಅವ್ರು ಬಂದು ಪೂಜೆ ಮಾಡ್ಕೊತಾರೆ. ಸೊ ಹೀಗೆ ನಮ್ಮ ಸಂಡೇ ಫಸ್ಟ್ ಸ್ಟಾರ್ಟಿಂಗ್ ಆಗೋದೆ ಮನೇಲಿ ದೇವರ ಪೂಜೆಯಿಂದನೇ. ಸೊ ಯಾವ ದಿನ ನಾವು ಪೂಜೆ ತಪ್ಪಿಸಿದ್ರೂ ಮಂಗಳವಾರ ಮತ್ತು ಶುಕ್ರವಾರ, ಹಾಗೆ ನಿಮ್ಮ ಮನೆ ದೇವ್ರ ವಾರಗಳು ಯಾವುದಿರುತ್ತೆ ಅವತ್ತೊಂದು ದಿನ ನಾವು ದೇವ್ರ ಪೂಜೆನ ತಪ್ಪಿಸ್ಬಾರ್ದು. ಈವನ್ ನಮಗೆ ಲೇಡೀಸ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಮನೇಲಿರುವಂಥ ಗಂಡು ಮಕ್ಕಳು, ಜೆಂಟ್ಸ್ಗಳು ಅದು ಪೂಜೆನ ಮಾಡೋದ್ರಿಂದ ಮನೆಗೂ ಕೂಡ ಒಳ್ಳೆಯದಾಗತ್ತೆ. ಸೊ ಯಾವತ್ತು ಪೂಜೆನ ನಾವು ತಪ್ಪಿಸ್ಬಾರ್ದು. ಮನೇಲಿ ದೇವರಿಗೆ ದೀಪ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಹಾಗೆ ಏನೋ ಒಂದು ಸೂತಕ ಬಂತು ಅಥವಾ ಏನೋ ಬೇರೆ ಸೂತಕ ಅನ್ನೋ ಥರದಲ್ಲಿ ಬಂದಿದೆ ಅನ್ನೋದಾದರೆ ಆವಾಗ ನಾವು ಪೂಜೆ ಮಾಡಲಿಲ್ಲ ಅಂದರೆ ಓಕೆ. ಬಟ್ ನಾರ್ಮಲ್ ಡೇಸಲ್ಲಿ ನಾವು ದೇವರಿಗೆ ಪೂಜೆ ಮಾಡಿಲ್ಲ ಅಂದರೆ ಅದು ಮನೇಲೇನೋ ಒಂಥರ ನೆಗೆಟಿವ್ ಎನರ್ಜಿನ ನಾವು ವೆಲ್ಕಮ್ ಮಾಡಿದ ಹಾಗೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಪೂಜೆ ದಿನ ಮಾಡ್ತಾನೆ ಇರ್ತೀವಿ. ಹಾಗೆ ವಾರದಲ್ಲಿ ಈ ರೀತಿ ವಾರಗಳಿರುವಾಗ ಧೂಪದ ಹೊಗೆ ಮನೆಗೆಲ್ಲ ಕೊಡೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಅವತ್ತು ಸಂಡೇ ಆಗಿರೋದ್ರಿಂದ ಎವ್ರಿಡೇ ಮನೇಲೇ ತಿಂಡಿ ಎಲ್ಲ ಮಾಡ್ತೀವಲ್ವ, ಇವತ್ತು ಸ್ವಲ್ಪ ಆಚೆ ಹೋಗಿ ತಿಂಡಿ ಮಾಡೋಣ ಅಂತ ಹೇಳಿ ಆಚೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಆದ ನಂತರ ನಾನು, ಚಿದು ಹಾಗೂ ನನ್ನ ಹಸ್ಬೆಂಡ್, ಅತ್ತೆ ಮಾವ ಅವ್ರಿಗೆ ಹೆಲ್ತ್ ಚೆಕಪ್ ಇತ್ತು. ಸೊ ಅದಕ್ಕೋಸ್ಕರ ಅವರು ಚೆಕಪಿಗೆ ಹೋಗಿದ್ದರು. ನಾವು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಆ್ಯಸ್ ಯೂಶ್ವಲ್ ಮಾಮೂಲಿ ದೋಸೆ, ಮಸಾಲೆ ದೋಸೆ, ಇಡ್ಲಿ ಈ ರೀತಿ ಏನೋ ಒಂದು ತೊಗೊತಾ ಇರ್ತೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತು ನಾನು ಇವತ್ತು ಮೈಸೂರಿಗೆ ಕೂಡ ಹೋಗಬೇಕಾಗಿತ್ತು. ಸೊ ನನ್ನ ಹಸ್ಬೆಂಡು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮಿಬ್ಬರಿಗೂ ಬಸ್ ಹತ್ತಿಸಿ ಅವ್ರು ಹೋಗ್ತಾ ಇದ್ದಾರೆ ವಾಪಸ್ಸು. ಏನಕ್ಕೆ ನಾವಿಬ್ಬರು ಈಗ ಸಡನ್ನಾಗಿ ಇವಾಗ ಸ್ಕೂಲ್ ಡೇಸಲ್ಲೆಲ್ಲ ಮೈಸೂರಿಗೆ ಬರ್ತಾ ಇರೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ತಿಳಿಸ್ತೀನಿ, ಏನಕ್ಕೆ ಮೈಸೂರಿಗೆ ಬಂದಿದ್ದೀವಿ ಅಂತ. ಸೊ ಇವತ್ತು ನಾನು ಮೈಸೂರಿಗೆ ಬರ್ತಾ ಇರೋದು ಮಾತ್ರನೇ ಹೇಳ್ತಾ ಇದ್ದೀನಿ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಹೊರಟಿದ್ರಿಂದ ತುಂಬ ಬಿಸಿಲು ಅನ್ನೋದು ಇಲ್ಲ, ಮತ್ತು ಗಾಳಿ ಕೂಡ ತುಂಬ ಇದೆ ಅನ್ನೋದು ಇಲ್ಲ, ನಾರ್ಮಲ್ ಆಗಿತ್ತು. ಹಾಗೆ ವಿಂಡೋಸಲ್ಲಿ ನೋಡ್ಕೊಂಡಿದ್ದು ಹೈವೇಲಿ ಹೋಗೋದ್ರಿಂದ ಆರಾಮಾಗಿ ಹೋಗ್ಬೋದು. ಇವಾಗ ಟ್ರಾಫಿಕ್ ಇರೋದಿಲ್ಲ, ಝೀರೋ ಟ್ರಾಫಿಕ್ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಮೊದಲೆಲ್ಲ ಬೆಂಗಳೂರಿಗೆ ಬರೋದು ಅಂದರೆ ಒಂದು ದಿನ ಎಲ್ಲ ಬರ್ತೀವೇನೋ ಅನ್ನೋ ರೀತಿ ಸ್ಟ್ರೈನ್ ಆಗ್ತಿತ್ತು. ಬಟ್ ಇವಾಗ ಹಾಗೆ ಅನ್ಸೋದಿಲ್ಲ, ಬೇಗನೆ ಇಲ್ಲೇ ಯಾವುದೋ ಏರಿಯಾದಲ್ಲಿದ್ದೀವಿ ಅನ್ನೋ ರೀತಿಲಿ ಅನಿಸುತ್ತೆ, ಬೇಗನೆ ಬಂದುಬಿಡ್ತೀವಿ. ಹಾಗೆ ಬಸ್ ಇಳಿದು ನಾನು ಆಟೋದಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ನಮ್ಮ ಮನೆಗೆ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧದಲ್ಲೇ ಹೇಳ್ಕೊಂಡು ಮನೆಗೆ ಬರ್ತೀನಿ. ತೊಳಿವಾಗ್ಲೇ ಎತ್ತಿಟ್ಕೊಳತ್ತಾನೆ, ತೊಳ್ದಿರೋದ ಇದು ದುಡ್ಡು ಮಡಗಿದ್ಯಾ ನೋಡಿಲಿ.
ಅಮ್ಮನ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮತ್ತೆ ಈವ್ನಿಂಗು ನಾನು ಅಪ್ಪ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಬಂದಿದ್ದೀನಿ ಅಂತ ನನಗೆ ಹೇಳಿಬಿಡೋದಕ್ಕೆ ಬರ್ತಾ ಇದೆ, ಬಟ್ ನೆಕ್ಸ್ಟ್ ಲಾಗ್ನಲ್ಲಿ ಹೇಳೋಣ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಅಷ್ಟೇ. ಹೇಳ್ತೀನಿ ಹಾಗೆ ಮುಂದಿನ ಲಾಗ್ನಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಕೂಡ ಮುಗಿಸಿದ್ದಾರೆ, ಬಟ್ ಸಣ್ಣ ಪುಟ್ಟದ್ದು ಅಂದಮೇಲೆ ಇದ್ದೇ ಇರುತ್ತೆ. ಸೊ ಅದನ್ನು ಮಾಡೋದಕ್ಕೆ ಅಂತ ನಾನು ನಮ್ಮ ತಂದೆ ಇಬ್ಬರು ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಹಳೇ ಮೆಮೊರೀಸ್. ಈ ಜಾಗಗಳು ನಾವು ಇದ್ದಂಥ ಹಳೇ ಏರಿಯಾದಲ್ಲಿ ತುಂಬಾ ಮೆಮೊರೀಸ್ ಇದೆ ನಮ್ಮದು. ಸೊ ಅಲ್ಲಿ ಆ ಜಾಗದಿಂದ ನಾವು ಹೋಗ್ತಾ ಇದ್ದೀವಿ. ಅದು ಬಂದು ಸೂರ್ಯ ಬೇಕ್ರಿ ಕುಂಬಾರಕೊಪ್ಪಲ್ ಅಂತ ಹೇಳ್ತಾರೆ ಮೈಸೂರಿನಲ್ಲಿ. ನಿಮಗೆಲ್ಲ ಆ ಕಡೆಯವ್ರು ಆದರೆ ಗೊತ್ತಿರುತ್ತೆ. ಸೊ ಅಲ್ಲಿ ನಮ್ಮ ಮೆಮೊರೀಸ್ ಅಂದರೆ ನಾವು ಚಿಕ್ಕದ್ರಿಂದನೂ ಅಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ಸ್ಕೂಲ್ ಡೇಸು ಎಲ್ಲನೂ ಕೂಡ ಆ ಏರಿಯಾದಲ್ಲಿ ನಮಗೆ ತುಂಬಾ ಇದೆ. ಅಲ್ಲಿ ನೋಡುವಾಗ ಅದು ಫೀಲ್ ಆಗ್ತಾ ಇರುತ್ತೆ. ಹಾಗೆ ಇದು ಬಂದು ಅಭಿಷೇಕ್ ಸರ್ಕಲ್, ಸೂರ್ಯ ಬೇಕ್ರಿಯಿಂದ ಡೌನ್ ಬಂದರೆ ಅಭಿಷೇಕ್ ಸರ್ಕಲಲ್ಲಿ ಹೋಳಿಗೆ ಮನೆ ಕುರುಕ್ಲು ತಿಂಡಿ ಅಂತ ಹೇಳಿ ಮಾಡಿದ್ದಾರೆ. ಬೆಂಗಳೂರಿನಲ್ಲೆಲ್ಲ ಇದೆ ಹೋಳಿಗೆ ಮನೆ, ಅವ್ರದ್ದೇನೆ ಇಲ್ಲೂ ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ಲ ಥರ ವೆರೈಟೀಸ್ ಐಟಮ್ಸ್ ಕೂಡ ಇದೆ. ಖಾರ, ಸ್ವೀಟ್ಸು, ಮತ್ತು ಈ ವೆರೈಟೀಸ್ ಉಪ್ಪಿನಕಾಯಿ, ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್, ಪುಳಿಯೋಗರೆ ಗೊಜ್ಜು ಎಲ್ಲನೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ. ಸ್ವಲ್ಪ ಟೇಸ್ಟ್ ಕೂಡ ಕೊಡ್ತಾಯಿದ್ರು. ಸೊ ಅಲ್ಲಿಂದ ಹಾಗೆ ಬರ್ತಾ ರಿಲಯನ್ಸ್ ಮಾರ್ಟ್ ಕೂಡ ಬಂದ್ವಿ. ಅಲ್ಲೂ ಸ್ವಲ್ಪ ಕೆಲಸ ಇತ್ತು, ಶಾಪಿಂಗ್ ಇತ್ತು. ಸೊ ಅಲ್ಲೂ ಕೂಡ ಸಣ್ಣದಾಗಿ ಶಾಪಿಂಗ್ ಕೂಡ ಮಾಡೋದಕ್ಕೆ ಅಂತ ಬಂದ್ವಿ. ಕೆಲವೊಂದು ತುಂಬ ಐಟಮ್ಸ್ ಎಲ್ಲ ತೊಗೊಂಡಿದ್ದಾರೆ. ಹಾಗೂ ನಾವೇನೇ ಪರ್ಚೇಸಿಂಗ್ ಮಾಡಿದ್ರು ಕೊನೆಗೆ ಒಂದೊಂದು ಮಿಸ್ ಆಗೋಗಿರುತ್ತೆ. ಈಗ ನಾನು ಬಂದೆ ಮನೆಗೆ, ನಾನು ಅದು ತಂದಿಲ್ಲ ಇದು ತಂದಿಲ್ವಾ ಅಂತ ಕೇಳಿದಾಗ ಅದು ತರಬೇಕಿತ್ತು ಅನ್ನೋದು ಗೊತ್ತಾಗುತ್ತೆ. ಈಗ ನನ್ನ ತಂಗಿ ಬಂದಾಗ ಅವಳು ಕೂಡ ಇಷ್ಟೆಲ್ಲ ತಂದಿದ್ದಾಗ್ಲೂ ಅವಳು ಇನ್ನೇನೋ ಅವಳ ತಲೆಗೆ ಬರುತ್ತೆ. ಸೊ ಅದೇ ಹೇಳಿದಾಗ ಹೌದು ಅದು ಬೇಕಿತ್ತಲ್ವಾ ಅನ್ನೋದು ಅವಾಗ ನಮಗೆ ಫ್ಲ್ಯಾಶ್ ಆಗುತ್ತೆ. ಸೊ ನಾವು ಎಷ್ಟೇ ಅದು ರೆಡಿ ಮಾಡ್ಕೊಂಡಿದ್ರು ಇನ್ನೊಬ್ಬರು ಬಂದಾಗ ಅದ್ರ ಬಗ್ಗೆ ನಾವು ಮಾತಾಡ್ತಿರುವಾಗ ಅವ್ರಿಗೆ ಗೊತ್ತಿರೋದನ್ನ ಹೇಳಿದಾಗ ಓಕೆ ನಮ್ಗೆ ಅದು ಬೇಕು ಅನ್ನೋದು ನಮಗೆ ಅವಾಗ ರಿಯಲೈಸ್ ಆಗುತ್ತೆ. ಸೊ ಆ ರೀತಿಲಿ ಇವತ್ತು ಕೂಡ ಆಯಿತು. ಅದಕ್ಕೆ ಇನ್ನು ಏನೇನು ಬೇಕು ಅದನ್ನೆಲ್ಲ ತಗೊಳ್ತಾ ಈಗ ಮನೆ ಕಡೆ ಹೋಗಬೇಕು. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ. ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಕೂಡ ಶಾಪಿಂಗ್ ಇರೋಂಥ ರಿಲೇಟೆಡ್ ಅದೇ ಬರುತ್ತೆ. ಚೆನ್ನಾಗಿರುತ್ತೆ ನೆಕ್ಸ್ಟ್ ವ್ಲಾಗ್ ಎಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ಹೋಗೋ ಟೈಮ್ ಆಗಿದೆ. ಇದು ಹಿಂಕಲ್ ಸರ್ಕಲ್ನಲ್ಲಿ ಫ್ಲೈಓವರಿಂದ ಕೆಳಗೆ ಬರ್ತಿದ್ದಂಗೆ ಹೊಸದಾಗಿ ಮಾಡಿರೋಂಥ ರಿಲಯನ್ಸ್ ಮಾರ್ಟು. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಮೊದಲೆಲ್ಲ ಇಲ್ಲಿ ರಿಲಯನ್ಸ್ ಮಾರ್ಟ್ ಎಲ್ಲ ಇರಲಿಲ್ಲ, ಸಿಟಿಗೆ ಹೋಗಬೇಕಾಗಿತ್ತು. ಇದು ಹಿಂಕಲಲ್ಲೇ ಮೇನ್ ರೋಡ್ನಲ್ಲೇ ಸಿಗುತ್ತೆ. ಇದು ಯಶಸ್ವಿನಿನ ಅಥವಾ ಅಶ್ವಿನಿ ಯಾವುದೋ ಕನ್ವೆನ್ಷನಲ್ ಹಾಲ್ ಬರುತ್ತೆ, ಅದರ ಆಪೋಸಿಟ್ಗೆ ಇದೆ. ಸೊ ಎಲ್ಲ ಪರ್ಚೇಸಿಂಗ್ ಆದಮೇಲೆ ಇಲ್ಲಿ ಮನೆಗೆ ಬಂದು ನಮ್ಮ ನೆಕ್ಸ್ಟ್ ಫಂಕ್ಷನಿಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರದ್ದೆಲ್ಲ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀವಿ. ಸೊ ಇದೆಲ್ಲ ಬೆಳ್ಳುಳ್ಳಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಎಲ್ಲನೂ ಕೂಡ ಮಾಡ್ಕೊತಾ ಇದ್ವಿ. ಹಾಗೆ ಅವತ್ತು ನೈಟ್ ಎಲ್ಲ ಕೆಲಸಗಳೇ ಆಗಿದ್ದರಿಂದ ಸಾಂಬಾರು ಕೂಡ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ನಮ್ಮ ತಂದೆ ಒಂದು ಚಿತ್ರಾನ್ನ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅಪ್ಪ ಅದನ್ನು ಮಾಡಿಕೊಡ್ತಾಯಿದ್ರು. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ಅಪ್ಪನ ಜೊತೆಗೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನ ಅಂತೂ ತುಂಬಾ ಇಷ್ಟ. ನಾವು ಇಲ್ಲಿಗೆ ಬಂದಾಗ ನಾವು ಇರೋ ಅಷ್ಟು ದಿನದಲ್ಲಿ ಯಾವತ್ತಾರು ಒಂದಿನಾದರೂ ಇದನ್ನು ಮಾಡಿಸ್ಕೊತೀವಿ. ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಇಬ್ಬರು ಕೂಡ ಈ ರೀತಿ ಮಾಡಿಸ್ಕೋತೀವಿ ನಮ್ಮ ತಂದೆ ಹತ್ರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೀತಿ ಹಾಗೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಫನ್ ವ್ಲಾಗ್ಗಳು ಬರುತ್ತೆ. ಸೊ ಕೀಪ್ ವಾಚ್.